ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಪ್ರೆಗ್ನೆನ್ಸಿಯಲ್ಲಿ ತುಂಬ ಲೇಡೀಸ್ಗೆ ತುಂಬ ಡೌಟ್ಸ್ ಇರುತ್ತೆ. ಅದರಲ್ಲಿ ಇದು ಕೂಡ ಒಂದು. ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಈ ಬ್ಲ್ಯಾಕ್ ಪೂಪ್ ಅಂತಾರಲ್ಲ, ಸ್ಟೂಲ್, ನೀವು ವಾಶ್ರೂಮ್ಗೆ ಹೋದಾಗ ಅಂದರೆ ಮೋಷನ್ ಪಾಸ್ ಮಾಡಿದಾಗ ಅದು ಬ್ಲ್ಯಾಕ್ ಕಲರ್ ಹೋಗ್ತಾ ಇರುತ್ತೆ. ಇದು ಯಾಕೆ ಹೋಗುತ್ತೆ ಮತ್ತು ಇದನ್ನ ನೋಡಿದಾಗ ತುಂಬ ಜನ ಲೇಡೀಸ್ಗೆ ಕ್ವಶನ್ಸ್ ಬರುತ್ತೆ, ಇದು ಏನಾದ್ರು ಪ್ರಾಬ್ಲಮ್ ಇಂದ ಹೋಗ್ತಾ ಇದೆಯಾ ಅಥವಾ ನಮ್ಗೇನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಆ ಥರ ಎಲ್ಲ ಏನು ಭಯ ಪಡೋ ಹಾಗೆ ಇಲ್ಲ. ಬ್ಲ್ಯಾಕ್ ಪೂಪ್ ಯಾಕೆ ಹೋಗುತ್ತೆ ಅಂದರೆ, ನೀವು ಪ್ರೆಗ್ನೆನ್ಸಿಯಲ್ಲಿ ಫೋಲಿಕ್ ಆ್ಯಸಿಡ್, ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಅಥವಾ ಜಿಂಕ್ ಕಂಟೆಂಟ್ ಇರೋ ಟ್ಯಾಬ್ಲೆಟ್ಸ್, ಈ ಥರ ವಿಟಮಿನ್ ಟ್ಯಾಬ್ಲೆಟ್ಸ್, ಸಪ್ಲಿಮೆಂಟ್ಸ್ನ ತೊಗೊಳ್ತಾ ಇರ್ತೀರ. ಫಸ್ಟು 3 ಮಂತ್ಸಲ್ಲಿ ನಿಮಗೆ ಫೋಲಿಕ್ ಆ್ಯಸಿಡ್ ಕೊಡ್ತಾರೆ. ಆಮೇಲೆ 3 ಮಂತ್ಸ್ ಆದಮೇಲೆ ನೆಕ್ಸ್ಟ್ ಸೆಮಿಸ್ಟರ್ ಅಂದರೆ 3 ಮಂತ್ಸ್ ಮುಗಿತಾ ಬರ್ತಾ ಇದ್ದಂಗೆ ಒಂದ್ಸತಿ ನಿಮಗೆ ಫುಲ್ಲು ಬ್ಲಡ್ ಚೆಕಪ್ ಮಾಡಿ ಶುಗರ್ ಟೆಸ್ಟ್ ಮಾಡಿ ಅಥವಾ ನಿಮ್ಮ ಬಾಡಿಲಿ ವಿಟಮಿನ್ಸ್, ಮಿನರಲ್ಸ್ ಏನಾದ್ರು ಕಮ್ಮಿ ಇದೆಯಾ ಅಂತ ಫುಲ್ ಕಂಪ್ಲೀಟ್ ಚೆಕ್ ಮಾಡಿದಾಗ ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇದ್ದರೆ ಅದನ್ನು ಹೆಚ್ಚಿಸೋಕೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಈ ಫೋಲೆಟ್ ಅಥವಾ ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಟ್ಯಾಬ್ಲೆಟ್ಸ್ ಅಥವಾ ಐರನ್, ಕ್ಯಾಲ್ಶಿಯಂ, ಜಿಂಕ್ ಟ್ಯಾಬ್ಲೆಟ್ಸ್, ಈ ಥರ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸ್ನ ನಿಮಗೆ ಕೊಡ್ತಾರೆ. ಇದು ಏನಾಗುತ್ತೆ ಅಂದರೆ, ನಮ್ಮ ದೇಹದೊಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ನ ಮಾಡುತ್ತೆ. ಈ ಕೆಮಿಕಲ್ ರಿಯಾಕ್ಷನ್ನ ಮಾಡೋದ್ರಿಂದ ನಮ್ಮ ದೇಹದಿಂದ ಟಾಕ್ಸಿಕ್ ಇರುತ್ತಲ್ಲ, ಒಳಗಡೆ ಅನ್ವಾಂಟೆಡ್ ಟಾಕ್ಸಿಕ್ಸ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡುತ್ತೆ. ಹಾಗೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಮತ್ತು ನಿಮಗೆ ಬ್ಲಡ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ರೋಸೆಸ್ ಆಗಬೇಕಾದ್ರೆ ಬಾಡಿ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಟಾಕ್ಸಿಕ್ಸ್ ರಿಮೂವ್ ಆಗಬೇಕಾದ್ರೆ ನಿಮ್ಮ ಪೂಪ್, ನೀವು ಮೋಷನ್ ಪಾಸ್ ಮಾಡಬೇಕಾದ್ರೆ ಪೂಪ್ ಬಂದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಇದು ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್. ಪ್ರೆಗ್ನೆನ್ಸಿಯಲ್ಲಿ ಯಾರೆಲ್ಲ ಸಪ್ಲಿಮೆಂಟ್ಸ್ ಅಥವಾ ಪ್ರೋಟೀನ್ ಪೌಡರ್ಸ್ ಈ ಥರ ತೊಗೊಳ್ತಾ ಇರ್ತೀರ ಅವ್ರಿಗೆಲ್ಲ ಇದು ಥ್ರೂ ಔಟ್ ಪ್ರೆಗ್ನೆನ್ಸಿ ನಿಮಗೆ ಇರುತ್ತೆ. ಇದು ನಿಮಗೆ ಯಾವಾಗ ತೊಂದರೆ ಅಂತ ಅನಿಸುತ್ತೆ ಅಂದರೆ, ನೀವೇನಾದ್ರೂ ಈ ಸಪ್ಲಿಮೆಂಟ್ಸಿ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇಲ್ಲ, ಐರನ್ ಟ್ಯಾಬ್ಲೆಟ್ಸ್ ಆಗಲಿ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಲಿ ತೊಗೊಳ್ತಾ ಇಲ್ಲ. ನಿಮಗೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗಿಂದನೂ ನಿಮಗೆ ಈ ಬ್ಲ್ಯಾಕ್ ಕಲರ್ ಪೂಪ್ ಹೋಗ್ತಾ ಇದೆ ಅಂದರೆ ಆವಾಗ ನಿಮಗೆ ದೇಹದಲ್ಲಿ ಏನೋ ತೊಂದರೆ ಇದೆ ಅಥವಾ ನಿಮ್ಮ ಪ್ರೆಗ್ನೆನ್ಸಿಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ. ಆ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಪ್ರಾಬ್ಲಮ್ನ ನೀವು ಹೇಳ್ಕೋಬೇಕಾಗುತ್ತೆ. ಆವಾಗ ಡಾಕ್ಟರ್ ಚೆಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಅದು ಬಿಟ್ಟರೆ ನೀವು ಸಪ್ಲಿಮೆಂಟ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ನಿಮಗೆ ಬ್ಲ್ಯಾಕ್ ಪೂಪ್ ಹೋಗ್ತಾ ಇದೆ ಅಂದರೆ ಅದು ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನೀವು ಸಪ್ಲಿಮೆಂಟ್ಸ್ನ ತೊಗೊಳೋದನ್ನ ಸ್ಟಾಪ್ ಮಾಡಿದ್ರೆ, ಅಂದರೆ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಈ ಸಪ್ಲಿಮೆಂಟ್ಸ್ನ ಸ್ಟಾಪ್ ಮಾಡಿದ್ರೆ ಅದು ಆ ಕಲರ್ ಚೇಂಜ್ ಆಗೋದು ಕೂಡ ಸ್ಟಾಪ್ ಆಗುತ್ತೆ. ಅದು ನಿಮಗೆ ಈ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಮೋಷನ್ದು ಕಲರ್ ಚೇಂಜಸ್ ಆಗುತ್ತೆ ಅಂದರೆ ಇದೊಂದೇ ಕಾರಣಕ್ಕೆ. ಅದು ಬಿಟ್ಟು ಬೇರೆ ನಿಮಗೆ ಸಪ್ಲಿಮೆಂಟ್ಸಿ ತೊಗೊಂಡಲ್ಲೇ ಕಲರ್ ಚೇಂಜ್ ಆಗ್ತಿದೆ ಅಂದರೆ ಏನಾದರೂ ತೊಂದರೆ ಇದೆ ಅಂತ ಅರ್ಥ. ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.